ಏಪ್ರಿಲ್ 2024 ಗಣಿತ ವಾರ್ಷಿಕ ಪರೀಕ್ಷೆ 10ನೇ ತರಗತಿಯಲ್ಲಿ ಪ್ರಶ್ನೆ ಪತ್ರಿಕೆಯ ಮೊದಲನೇ ಮುಖ್ಯ ಪರೀಕ್ಷೆಯಲ್ಲಿ 1ನೇ ಪ್ರಶ್ನೆ, ಬಹು ಆಯ್ಕೆ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ, 15 ಮತ್ತು 20ರ ಮಾಸ ಮತ್ತು ಲಾಸಗಳ ಗುಣಲಬ್ಧ ಅಂತ ಕೇಳಿದ್ದಾರೆ ಮಕ್ಕಳೇ. ಇದನ್ನು ಎ ಅಂತ ತಗೊಳ್ತೀರಾ, ಇದನ್ನು ಬಿ ಅಂತ ತಗೊಂಡ್ರೆ ಮಾಸ ಮತ್ತು ಲಾಸಗಳನ್ನ ಮಾಸವನ್ನು ಎಚ್ ಅಂತ ತಗೊಳ್ತೀವಿ, ಲಾಸವನ್ನು ಎಲ್ ಅಂತ ತಗೊಳ್ತೀವಿ. ಈ ನಾಲ್ಕಕ್ಕೂ ಇರುವಂತಹ ಸಂಬಂಧ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್. ಅವ್ರು ಕೇಳಿರೋದು ಮಾಸ ಮತ್ತು ಲಾಸಗಳ ಗುಣಲಬ್ಧ ಅಂದರೆ ಎಚ್ ಇಂಟು ಎಲ್ ಅನ್ನು ಕೇಳಿದ್ದಾರೆ. ಅದರಿಂದ ಎ ಮತ್ತು ಬಿಯನ್ನು ಗುಣಿಸಿದ್ರೆ ನಿಮಗೆ ಉತ್ತರ ಸಿಗುತ್ತೆ. ಹಾಗಾದರೆ ಎ ಮತ್ತು ಬಿಯನ್ನು ಗುಣಿಸಿದಾಗ ನೋಡಿ, 15 ಇಂಟು 20 ಗುಣಿಸಿದಾಗ ನಿಮಗೆ 300 ಆನ್ಸರ್ ಸಿಗ್ತಾ ಇದೆ. ಸೊ ಉತ್ತರ ಏನಾಗಿರುತ್ತೆ ಮಕ್ಕಳೇ? 300 ಆಗಿರುತ್ತೆ. ಸರಿಯಾದಂತಹ ಆಪ್ಷನ್ ಸಿ 300. ನಂತರ ಆಲ್ಫಾ ಮತ್ತು ಬೀಟಾಗಳು ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದರ ಶೂನ್ಯತೆಗಳಾದರೆ ಆಲ್ಫಾ ಇಂಟು ಬೀಟಾ ಏನಾಗುತ್ತೆ ಅಂತ ನೇರವಾಗಿ ಪ್ರಶ್ನೆಯನ್ನು ಕೇಳಿರುವಂಥದ್ದು ಮಕ್ಕಳೇ. ನೇರವಾದಂತಹ ಸೂತ್ರ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಹಾಗಾದರೆ ಸಿ ಬೈ ಎ ಆಪ್ಷನ್ ಯಾವುದರಲ್ಲಿದೆ ಮಕ್ಕಳೇ? ಡಿನಲ್ಲಿದೆ, ಸಿ ಬೈ ಎ. ಸೈನ್ ತೀಟಾ ಇಸ್ ಈಕ್ವಲ್ ಟು 4/5 ಆದರೆ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾದ ಬೆಲೆ ಏನು ಅಂತ ಕೇಳಿರುವಂಥದ್ದು. ಇಲ್ಲಿ ನಿಮಗೊಂದು ಸೂತ್ರವನ್ನು ನೆನಪು ಮಾಡ್ಕೊಳ್ಳೋಣ ಮಕ್ಕಳೇ. ಸೈನ್ ಸ್ಕ್ವಯರ್ ತೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ತೀಟಾ ಇಸ್ ಈಕ್ವಲ್ ಟು 1 ಅಂತ. ಹಾಗಾದರೆ ಸೈನ್ ಸ್ಕ್ವೇರ್ ತೀಟಾ ಇರಲಿ, ಕಾಸ್ ಸ್ಕ್ವೇರ್ ತೀಟಾನ ಈ ಕಡೆ ಕಳಿಸಿದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಆಗುತ್ತೆ, ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇರೋದು ಈ ಕಡೆ ಬಂದರೆ ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಆಗುತ್ತೆ. ಸೈನ್ ಸ್ಕ್ವೇರ್ ತೀಟಾ ಹಾಗೆ ಇರಲಿ ಇಸ್ ಈಕ್ವಲ್ ಟು 1 ಹಾಗೆ ಇರಲಿ, ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಕ್ವಲ್ಸ್ ನಮ್ಮ ಮುಂಭಾಗಕ್ಕೆ ಬಂದರೆ ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಆಗುತ್ತೆ. ನೋಡಿ, ಇಲ್ಲಿ ಸ್ಕ್ವೇರ್ ಇರೋವಂಥದ್ದನ್ನು ಇಲ್ಲಿಗೆ ಹಾಕಿದ್ರೆ ರೂಟ್ ಆಗುತ್ತೆ. ದೇರ್ಫೋರ್ ಸೈನ್ ತೀಟಾ ಇಸ್ ಈಕ್ವಲ್ ಟು ಸ್ಕ್ವೇರ್ನ ಈ ಕಡೆ ಹಾಕಿದ್ರೆ ರೂಟ್ ಆಗುತ್ತೆ. 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಹಾಗೆ ಬರಿತಾ ಇದ್ದೀನಿ ಮಕ್ಕಳೇ, 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ. ನೋಡಿ, ಅವ್ರು ಕೇಳಿರೋಂಥದ್ದು 1 ಮೈನಸ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಬೆಲೆ. ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂದರೆ ಸೈನ್ ತೀಟಾನೇ. ಹಾಗಾದರೆ ಸೈನ್ ತೀಟಾ ಅಂತ ಕೊಟ್ಟಿದ್ದಾರೆ, ಅವ್ರು ಕೇಳಿರೋಂಥದ್ದು ಕೂಡ ಸೈನ್ ತೀಟಾದ ಬೆಲೆನೇ ಆಗಿರೋದ್ರಿಂದ ಇದರ ಉತ್ತರ ಏನಾಗಿರುತ್ತೆ ಮಕ್ಕಳೇ? 4/5 ಆಗಿರುತ್ತೆ. ಆಪ್ಷನ್ ಇರುವಂಥದ್ದು ಬಿನಲ್ಲಿ, ಬಿ 4/5. ಖಚಿತ ಘಟನೆಯ ಸಂಭವನೀಯತೆ ಎಷ್ಟಾಗಿರುತ್ತೆ ಮಕ್ಕಳೇ? ಖಚಿತ ಘಟನೆಯ ಸಂಭವನೀಯತೆ 1 ಆಗಿರೋದ್ರಿಂದ ಆಪ್ಷನ್ ಎ 1. ನೆಕ್ಸ್ಟು, ಚಿತ್ರದಲ್ಲಿ ವೃತ್ತಛೇದಕ ಯಾವುದು ಅಂತ ಕೇಳಿದ್ದಾರೆ ಮಕ್ಕಳೇ. ನೋಡಿ, ಎ ಪಿ ಬಿ ಪಿ ಪಾಯಿಂಟಲ್ಲಿ ಸ್ಪರ್ಶಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಎ ಪಿ ಬಿ ಅನ್ನೋದು ಸ್ಪರ್ಶಕ ಆಗಿರುತ್ತೆ. ಸಿ ಡಿ ಅನ್ನೋದು ಪರಿಧಿಯ ಮೇಲಿನ 2 ಬಿಂದುಗಳನ್ನು ಸೇರಿಸುವಂತಹ ರೇಖಾಖಂಡ ಆಗಿರೋದ್ರಿಂದ ಸಿ ಡಿ ಅನ್ನೋದು ಜಾ ಆಗಿರುತ್ತೆ. ಎಮ್ ಒ ಎನ್ ಇದೊಂದು ಸರಳ ರೇಖೆ ಪರಿಧಿಯ ಮೇಲಿನ 2 ಬಿಂದುಗಳನ್ನು ಛೇದಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಇದು ವೃತ್ತದ ಛೇದಕ ಆಗಿರುತ್ತೆ ಮಕ್ಕಳೇ. ಹಾಗಾದರೆ ಒ ಇ ಅನ್ನೋದು ತ್ರಿಜ್ಯ, ಎಮ್ ಎನ್ ಅನ್ನೋದು ಛೇದಕ ರೇಖೆಯಾಗಿದೆ. ಅವ್ರು ಕೇಳಿರುವಂಥದ್ದು ವೃತ್ತ ಛೇದಕ. ಹಾಗಾದರೆ ಎಮ್ ಎನ್ ಅನ್ನೋದು ಸರಿಯಾದಂಥ ಉತ್ತರ ಮಕ್ಕಳೇ. ಆಪ್ಷನ್ ಎ ಎಮ್ ಎನ್ ಅನ್ನೋದು ವೃತ್ತ ಛೇದಕ ಆಗಿರುತ್ತೆ. ಪಾದದ ತ್ರಿಜ್ಯಗಳು R1 R2 ಹಾಗೂ ಎತ್ತರ H ಇರುವಂತಹ ಶಂಕುವಿನ ಭಿನ್ನಕದ ಘನಫಲದ ಸೂತ್ರ. ನಿಮಗೆ ಸೂತ್ರವನ್ನು ನೆನಪು ಮಾಡ್ಕೊಳ್ಳಿ ಮಕ್ಕಳೇ. ಅರ್ಧ ಇಂಟು 1/3 ಪೈ ಇಂಟು R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 R2 ಇಂಟು ಹೆಚ್ ಅನ್ನೋದು ಸೂತ್ರ. 1/3 ಪೈ ಇಂಟು R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 R2 ಇಂಟು ಹೆಚ್ ಅನ್ನೋದು ಸೂತ್ರ ಆಗಿರುತ್ತೆ ಮಕ್ಕಳೇ. ಇದನ್ನು ಅವರು ಕೊಟ್ಟಿರುವಂಥದ್ದು ಆಪ್ಷನ್ನು ಸಿನಲ್ಲಿದೆ. ಹಾಗಾಗಿ ಇದರ ಉತ್ತರ ಆಪ್ಷನ್ ಸಿ. ನಂತರ 7ನೇ ಪ್ರಶ್ನೆ ಆನ್ಸರ್ ನೋಡಿ. 2 ಎಕ್ಸು ಮತ್ತು 26 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆ ಏನಾಗುತ್ತೆ ಅಂತ ಕೇಳಿದ್ದಾರೆ ಮಕ್ಕಳೇ. ಇದನ್ನು ಎ ಅಂತ ತಗೊಳ್ಳಿ, ಇದನ್ನು ಬಿ ಅಂತ ತಗೊಳ್ಳಿ, ಇದನ್ನು ಸಿ ಅಂತ ತಗೊಳ್ಳಿ. ಎ ಬಿ ಸಿಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಬಿ ಅನ್ನೋದು ಸಮಾಂತರ ಮಾಧ್ಯ ಆಗಿರುತ್ತೆ ಮಕ್ಕಳೇ. ಸಮಾಂತರ ಮಾಧ್ಯಕ್ಕೆ ನಿಮಗೆ ಸೂತ್ರ ಗೊತ್ತಿರಬೇಕು. ಬಿ ಇಸ್ ಈಕ್ವಲ್ ಟು ಎ ಮತ್ತು ಸಿಯನ್ನು ಕೂಡಿಕೊಳ್ಬೇಕು, ಡಿವೈಡ್ ಬೈ 2 ಮಾಡಬೇಕು. ಸೊ ಎ ವ್ಯಾಲ್ಯೂ 2 ಪ್ಲಸ್ ಸಿ ವ್ಯಾಲ್ಯೂ ಎಷ್ಟು? 26 ಡಿವೈಡ್ ಬೈ 2. 26 2 28/2 ಮಾಡಿ. ಆನ್ಸರು ನೋಡಿ, 2 1 2 2 4 8. ಆನ್ಸರ್ ಎಷ್ಟು ಬಂತು ಮಕ್ಕಳೇ? 14 ಬಂತು.
ಆಪ್ಷನ್ ಬಿನಲ್ಲಿ ಅವರು ನಿಮಗೆ 14 ಕೊಟ್ಟಿರೋದ್ರಿಂದ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗಿರುತ್ತೆ ಮಕ್ಕಳೇ. ನಂತರ 8ನೇ ಪ್ರಶ್ನೆ, ಟ್ಯಾನ್ 90 ಮೈನಸ್ ತೀಟಾ ಇಸ್ ಈಕ್ವಲ್ ಟು √3 ಆದರೆ ಕಾಟ್ ತೀಟದ ಬೆಲೆ ಏನು ಅಂತ ಕೇಳಿದ್ದಾರೆ. ನಿಮಗೆ ಪೂರಕ ತ್ರಿಕೋನಮಿತಿಯ ಅನುಪಾತಗಳು ನೆನ್ಪಿಟ್ಕೊಂಡಿರಬೇಕು ಮಕ್ಕಳೇ. ಟ್ಯಾನ್ 90 ಡಿಗ್ರಿ ಮೈನಸ್ ತೀಟಾ ಇಸ್ ಈಕ್ವಲ್ ಟು ಕಾಟ್ ತೀಟಾಕ್ಕೆ ಸಮನಾಗಿರುತ್ತೆ ಮಕ್ಕಳೇ. ಟ್ಯಾನ್ 90 ಮೈನಸ್ ತೀಟಾ ಅನ್ನೋದು ಕಾಟ್ ತೀಟಾಗೆ ಸಮನಾಗಿರೋದ್ರಿಂದ ಅವ್ರು ಕೇಳಿರೋವಂಥದ್ದು ಟ್ಯಾನ್ 90 ಮೈನಸ್ ತೀಟಾ ಕೊಟ್ಟಿದ್ದಾರೆ, ಕಾಟ್ ತೀಟನ ಕೇಳಿದ್ದಾರೆ. ಹಾಗಾದರೆ ಇವೆರಡೂ ಕೂಡ ಒಂದೇ ಆಗಿರುತ್ತೆ. ದೇರ್ಫೋರ್ ಕಾಟ್ ತೀಟದ ಬೆಲೆನೂ ಕೂಡ √3 ಆಗಿರುತ್ತೆ. ಆಪ್ಷನ್ ಡಿನಲ್ಲಿ ಕೊಟ್ಟಿದ್ದಾರೆ, ಆಪ್ಷನ್ ಡಿ √3.